ಕಲಬುರಗಿಯ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಲೋಕ ದಾಳಿಯಲ್ಲಿ ಏಜೆಂಟ್ ಕಚೇರಿಯಲ್ಲಿ ಕಂತೆ ನೋಟುಗಳು ಪತ್ತೆಯಾಗಿದೆ. 8.23 ಲಕ್ಷ ರೂಪಾಯಿ ಹಣ, ಪಾಲಿಕೆ ದಾಖಲೆಗಳನ್ನ ಈಗ ಕಲೆ ಹಾಕಿದ್ದಾರೆ ಅಧಿಕಾರಿಗಳು. ಕಲಬುರಗಿಯಲ್ಲಿ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಅವರು ಈ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಎಸ್ಬಿ ಬಿಲ್ಡಿಂಗ್ ಮತ್ತು ಪ್ಲಾನ್ಸ್ ಏಜೆಂಟ್ ಬಳಿ ಪತ್ತೆಯಾಗಿರತಕ್ಕಂಥ ಹಣ ಇದು. ಸಾರ್ವಜನಿಕರಿಗೆ ಈ ಖಾತಾ ನೀಡಲು ಹಣ ಪಡೆದಿದ್ದಾರೆ ಏಜೆಂಟ್ ಅನ್ನುವ ಹೇಳಿಕೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಪ್ರತಿಯೊಬ್ಬರ ಬಳಿ ಮಿನಿಮಮ್ 10 ರಿಂದ 15 ಸಾವಿರ ಫಿಕ್ಸ್ ಮಾಡಿದ್ದಾರಂತೆ. 10 ರಿಂದ 15 ಸಾವಿರ ರೂಪಾಯಿ ಕೊಟ್ಟರೆ ಮಾತ್ರ ಈ ಖಾತಾ ಮಾಡಿಸಿಕೊಡ್ಲಾಗುತ್ತೆ. ಈ ಕಾರಣದಿಂದಾಗಿ ಇದರ ಮಾಹಿತಿಯನ್ನು ಅರ್ಥಂತಹ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ದಾಳಿ ನಡೆಸಿದ್ದಾರೆ. ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಹಣ ಸಿಕ್ಕಿರೋದು ಕೂಡ ಗೊತ್ತಾಗಿದೆ. ಈ ಖಾತೆಗಾಗಿ ಜನರು ಫೋನ್ ಪೇ ಮೂಲಕ ಹಣ ವರ್ಗಾವಣೆ ಮಾಡಿದ್ದಾರೆ. ಯಾರಿಗೆ? ಏಜೆಂಟ್ಗೆ. ಅದಕ್ಕೆ ಸಂಬಂಧಿತ ಕೆಲ ಸಾಕ್ಷ್ಯಗಳು ಕೂಡ ಈಗ ಸಿಕ್ಕಿದೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ಹೀಗಾಗಿ ಏಜೆಂಟ್ಗಳ ಫೋನ್ ಪೇ ಮೂಲಕ ಹಣ ವರ್ಗಾವಣೆಯಾಗಿರೋ ದಾಖಲೆಗಳನ್ನು ಕೂಡ ಲೋಕಾಯುಕ್ತರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪಾಲಿಕೆ ಅಧಿಕಾರಿಗಳು ಮತ್ತು ಏಜೆಂಟ್ ನಡುವಿನ ವ್ಯವಹಾರದ ರಾಶಿ ಹಣ ನೀವು ನೋಡ್ತಾ ಇರೋದು. ಒಟ್ಟು ಪಾಲಿಕೆಯ ಕಚೇರಿಯಲ್ಲಿ 8.23 ಲಕ್ಷ ಹಣ ಸಿಕ್ತು. ಆ ನೋಟುಗಳನ್ನು ಅವರು ಹೊರಕ್ಕೆ ತೆಗೆದು ಹಾಕ್ತಾ ಇರೋದು ನೋಡ್ತಾ ಇದ್ರಿ. ಆಮೇಲೆ ಜನರಿಗೆ ಹೇಳಿದ್ದಾರೆ, ಈ ಖಾತೆ ಮಾಡಿಸ್ಬೇಕು ಅಂದರೆ ದುಡ್ಡು ಕೊಡಬೇಕಾಗಿಲ್ಲ. ಇನ್ ಕೇಸ್ ಯಾರಾದರೂ ದುಡ್ಡನ್ನು ಕೇಳಿದರೆ ಲೋಕಾಯುಕ್ತ ಅಧಿಕಾರಿಗಳೇ ನೀವು ಮಾಹಿತಿಯನ್ನು ಕೊಡಿ, ದೂರನ್ನು ದಾಖಲು ಮಾಡಿ, ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ. ನಿನ್ನೆ ರಾತ್ರಿ ಇಡೀ ಈ ದಾಖಲೆಗಳ ಪರಿಶೀಲನೆ ಮತ್ತು ಕಂತೆ ಹಣವನ್ನು ಹೊರತೆಗೆದು ಅದನ್ನು ಎಣಿಸುವ ಕಾರ್ಯವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ ದಾಳಿ ಸಂದರ್ಭದಲ್ಲಿ. ಕರ್ನಾಟಕ ರಾಜ್ಯ ಸರ್ಕಾರ ಸಾರ್ವಜನಿಕರ ಒಂದು ಹಿತಾಸಕ್ತಿಯನ್ನು ಗಮನಿಸಿ ಈ ಖಾತಾ ಸರ್ಟಿಫಿಕೇಟ್ ಕೊಡಲಿಕ್ಕೆ ರಾಜ್ಯದಾದ್ಯಂತ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಖಾತಾ ಸರ್ಟಿಫಿಕೇಟ್ ಇಶ್ಯೂ ಮಾಡೋ ವಿಚಾರದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಬರುವಂತಹ 3 ವಲಯ ಕಚೇರಿಗಳಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರ ಮತ್ತು ದುರಾಡಳಿತ ಇದೆ ಈ ಖಾತೆಗೆ ಸಂಬಂಧಪಟ್ಟಂತೆ ಅನ್ನುವಂಥ ಮಾಹಿತಿ ನಮಗೆ ಬಂದಿತ್ತು. ಆ ಮಾಹಿತಿಯನ್ನು ನಾವು ಸಂಗ್ರಹಿಸಿ ಏನು ಕಲಬುರಗಿ ಮಹಾನಗರ ಪಾಲಿಕೆ ಅಡಿಯಲ್ಲಿ ಬರುವಂಥ 3 ವಲಯ ಕಚೇರಿಗಳಿಗೂ ಹಾಗೂ ಈ ಖಾತಾ ವಿಷಯದಲ್ಲಿ ವಲಯ ಕಚೇರಿಯ ಅಧಿಕಾರಿಗಳು ಸಿಬ್ಬಂದಿಗಳು ವಲಯ ಕಚೇರಿಯಲ್ಲಿ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸದೆ ಏಜೆಂಟ್ ಅಂಗಡಿಗಳ ಮೂಲಕ ಈ ಖಾತಾ ಅಪ್ಲಿಕೇಶನ್ನ ರಿಸೀವ್ ಮಾಡೋದು ಮತ್ತು ಏಜೆಂಟ್ ಅಂಗಡಿಗಳ ಮೂಲಕ ಈ ಖಾತಾ ಬಗ್ಗೆ ಡೀಲ್ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ನನಗೇನಿತ್ತು. ಅದರ ಬಗ್ಗೆ ಒಂದು ವರದಿಯನ್ನು ಸಿದ್ಧಪಡಿಸಿ ಉಪಲೋಕಾಯುಕ್ತ ಸಾಹೇಬರಿಗೆ ನಾವು ಕಳಿಸ್ಕೊಟ್ವಿ. ಉಪಲೋಕಾಯುಕ್ತ ಸಾಹೇಬರು ವರದಿಯನ್ನು ಪರಿಶೀಲನೆ ಮಾಡಿ ಈ 3 ಕಚೇರಿಗಳನ್ನು ಹಾಗೂ 4 ಏನು ಪಬ್ಲಿಕ್ ಪ್ಲೇಸಸ್ ಇದೆ, ಪ್ರೈವೇಟ್ ಆಫೀಸಸ್ ಇದೆ, ಅದನ್ನು ಶೋಧನೆ ಮಾಡಿ ಅಲ್ಲಿ ಸಿಗಬಹುದಾದಂಥ ಈ ಖಾತಾಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಅಮಾನತುಪಡಿಸ್ಕೊಂಡು ಬಂದು ನನಗೆ ವರದಿ ಕೊಡಿ ಅಂತೇಳಿ ವಾರಂಟನ್ನು ಶೋಧನಾ ವಾರಂಟನ್ನು ಇಶ್ಯೂ ಮಾಡಿದರು. ಆ ಶೋಧನಾ ವಾರಂಟನ್ನು ಪಡ್ಕೊಂಡು ಕಲಬುರಗಿ ಲೋಕಾಯುಕ್ತ ಘಟಕ, ಬೀದರ್ ಲೋಕಾಯುಕ್ತ ಘಟಕ ಮತ್ತು ಯಾದಗಿರಿ ಲೋಕಾಯುಕ್ತ ಘಟಕದಿಂದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ತಂಡ ರಚನೆ ಮಾಡಿ 7 ಸ್ಥಳಗಳನ್ನು ಶೋಧನೆ ಮಾಡಬೇಕಾಗಿದ್ದರಿಂದ 7 ತಂಡ ರಚನೆ ಮಾಡಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ಸದ್ಯ ಈ ಜನರಲ್ಲಿ ಒಂದು ಭಾವನೆ ಇದೆ ಪ್ರವೀಣ್, ನೇರವಾಗಿ ಹೋದರೆ ಕೆಲಸ ಆಗಲ್ಲ, ಮೀಡಿಯೇಟರ್ ಥ್ರೂ ಹೋದರೆ ಕಾಸು ಕೊಟ್ಟರು ಪರವಾಗಿಲ್ಲ ಕೆಲಸ ಆಗುತ್ತೆ ಅಂತ. ಅದನ್ನು ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಜಾರಿ ಮಾಡ್ತಿದ್ದಾರೆ. 10 ರಿಂದ 15 ಸಾವಿರ ರೂಪಾಯಿ ಈ ಖಾತೆಗೆ. ಹೌದು ದಿವ್ಯ, ಏನಂದ್ರೆ ಸರ್ಕಾರ ಕೇವಲ 25 ರೂಪಾಯಿಗೆ ಬರೀ ಅವರ ಟ್ಯಾಕ್ಸ್ ಅನ್ನ ಕಟ್ಟಿದ್ರೆ ಸಾಕು, 25 ರೂಪಾಯಿಗೆ ಮಾತ್ರ ಈ ಖಾತಾ ಕೊಡಬೇಕು ಎಂಬ ಒಂದು ನಿಯಮ ಇದೆ. ಆದರೆ ಕಲಬುರಗಿಯಲ್ಲಿ ಈಗ ಸದ್ಯ ಏನಂದ್ರೆ ಭ್ರಷ್ಟರ ಅಧಿಕಾರಿಗಳ ಒಂದು ಪಾಲಿಕೆ ಈಗ ಕಲಬುರಗಿ ಆಗಿರೋದ್ರಲ್ಲಿ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಅದಕ್ಕೆ ಸರ್ಕಾರ ಈಗ ಈ ಖಾತಾ ಏನು ಮಾಡಿಕೊಟ್ಟಿದೆ, ಆ ಈ ಖಾತಾನು ಕೂಡ ಈಗ ಏನಂದ್ರೆ ಏಜೆಂಟರ ಕೈಗೆ ಏನಂದ್ರೆ ಸಂಪೂರ್ಣವಾಗಿ ಪಾಲಿಕೆಯ ಸಿಬ್ಬಂದಿಗಳೇ ಅವರ ಕೈಯಂತೆ ಕೊಟ್ಟಂತಿದೆ. ಯಾಕಂದ್ರೆ ನೇರವಾಗಿ ಯಾರೇ ಒಬ್ಬ ಜನಸಾಮಾನ್ಯ ಹೋಗಿ ಈ ಖಾತಾ ಅಪ್ಲೈ ಮಾಡಿದ್ರೆ ಅವರು ಎಷ್ಟೇ ತಿಂಗಳು ಅಲ್ದಾಡಿದ್ರು ಕೂಡ ಒಂದೇ ಒಂದು ಈ ಖಾತಾ ಕೂಡ ಅಲ್ಲಿ ಸಿಗೋದಿಲ್ಲ. ಅದೇ ಆ ಒಂದು ಪಾಲಿಕೆಯ ಮುಂಭಾಗದಲ್ಲಿರುವಂಥ ಏಜೆಂಟ್ ಆಗಿರ್ಬೋದು, ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿರುವಂಥ ಒಟ್ಟು 4 ಏಜೆಂಟ್ಗಳಿದ್ದಾರೆ. ಆ ಏಜೆಂಟ್ಗಳ ಬಳಿ ಹೋಗಿ ಕೊಟ್ಟಿದ್ದೇ ಆದರೆ 10 ರಿಂದ 15 ದಿನದಲ್ಲಿ ಏನಂದ್ರೆ
₹10,000 ತೆಗೆದುಕೊಂಡು ಈ ಖಾತಾ ಕೊಡಲಾಗ್ತಾ ಇದೆ ಅಂತೇಳಿ ಎಂಬ ದೂರು ಲೋಕಾಯುಕ್ತ ಪೊಲೀಸರಿಗೆ ಬಂದಿರುತ್ತೆ. ಸೊ ಅದಾದ ಬಳಿಕ ಏನಂದ್ರೆ ಲೋಕಾಯುಕ್ತ SP ಸಿದ್ದರಾಜು ಅವರ ನೇತೃತ್ವದಲ್ಲಿ ದಾಳಿ ನಡೆಸಿದಂತ ಸಂದರ್ಭದಲ್ಲಿ SB ಈ ಒಂದು ಬಿಲ್ಡರ್ಸ್ ಏನಿದ್ದಾರೆ ಅವ್ರ ಬಳಿಯೇ ಸುಮಾರು ₹8,20,000 ಪತ್ತೆಯಾಗಿದೆ. ಸೊ ಪ್ರತಿಯೊಂದು ಫೈಲ್ಗೂ ಕೂಡ ₹5,000 ವರೆಗೂ ಕೂಡ ಹಣವನ್ನು ಸ್ಟೆಪಲ್ ಮಾಡಿ ಇಟ್ಟಿರ್ತಾರೆ. ಅಂದ್ರೆ ಹಣ ಕೊಟ್ರೆ ಮಾತ್ರ ಸಾಕು ಇಲ್ಲಿ ಈ ಖಾತಾ ಆಗುತ್ತೆ ಅನ್ನೋದಕ್ಕೆ ಇದೊಂದು ಹಿಡಿದಂತ ಜೀವಂತ ಸಾಕ್ಷಿ ಅಂತ ಹೇಳ್ಬೋದು. ಸರ್ಕಾರ ಏನೋ ಯೋಜನೆ ದಾಖಲೆಗಳು ಟ್ರಾನ್ಸ್ಫರೆನ್ಸ್ ಆಗಿರ್ಲಿ ಅಂತ ಈ ಖಾತಾ ತಂದಿದ್ದೆ ಆದ್ರೆ ಇದನ್ನೇ ಕಲಬುರಗಿ ಮಹಾನಗರ ಪಾಲಿಕೆಯ ಭ್ರಷ್ಟ ಅಧಿಕಾರಿಗಳು ತಮ್ಮ ಜೇಬಿಗೆ ಹಣ ಇಳಿಸ್ಕೊಳ್ತಾ ಇದ್ದಾರೆ. ಇನ್ನು ದುರಂತ ಅಂದ್ರೆ ಈ ಹಗರಣದಲ್ಲಿ ಪಾಲಿಕೆಯ ಕೆಲ ಕಾಂಗ್ರೆಸ್ ಬಿಜೆಪಿಯ ಸದಸ್ಯರು ಕೂಡ ಕೈ ಜೋಡಿಸಿದ್ದಾರೆ. ದಿವ್ಯಜ್ಯೋತಿ. ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.